ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಕಲ್ಮಿ ಕಬಾಬ್ ಮಾಡ್ತಿದ್ದೇನೆ. ಅಂದ್ರೆ ಕಲ್ಮಿ ಕಬಾಬ್ ಮಾಡೋದೇ ಲೆಗ್ ಪೀಸ್ ಯೂಸ್ ಮಾಡಿ. ಸೊ ಅದನ್ನು ಮಾಡ್ತಿದ್ದೇನೆ. ಇದು ನಮ್ಗೆ ಸ್ಟಾರ್ಟರ್ ಆಗಿ ಕೊಡ್ತಾರೆ ಹೆಚ್ಚಾಗಿ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಇದ್ರೆ. ಮತ್ತೆ ಇದು ಗ್ರಿಲ್ ಮಾಡಿ ಮಾಡುದು. ನನ್ನ ಹತ್ರ ಗ್ರಿಲ್ ಇಲ್ಲಲ್ಲ, ರೆಸಿಪಿಯಲ್ಲಿ ಗ್ರಿಲ್ಲಿಂಗ್ ಪ್ರೊಸೆಸ್ ಇದ್ರೆ ನಾನು ಹೀಗೆ ಮಾಡುದು ಹೆಚ್ಚಾಗಿ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಸಿಂಪಲ್ ರೆಸಿಪಿ, ಅದೇ ಒಳ್ಳೆ ಟೇಸ್ಟ್ ಬರ್ತದೆ. ಬನ್ನಿ ಸ್ಟಾರ್ಟ್ ಮಾಡುವ, ಹೇಗೆ ಮಾಡುದು ಅಂತ ನೋಡುವ. ನಾನಿವತ್ತು ಕಲ್ಮಿ ಕಬಾಬ್ ಮಾಡ್ತಿದ್ದೇನೆ. ನನ್ನ ಸ್ಟೈಲ್ ಕಲ್ಮಿ ಕಬಾಬ್ ಮಾಡ್ತಿದ್ದೇನೆ. ನನ್ನ ಹತ್ರ ಗ್ರಿಲ್ ಏನಿಲ್ಲ, ಹಾಗೆ ನಾನು ಹೇಗೆ ಮಾಡೋದ್ರಿಂದ ನೋಡಿ. ಫಸ್ಟಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಒಂದು ಅರ್ಧ ಕಪ್ ಅಷ್ಟು ಮೊಸರು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹೀಗೆ ಇರ್ಲಿ. ನಾವೊಂದು ಮಸಾಲ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಗ್ರೀನ್ ಚಿಲ್ಲೀಸ್ ನಾನು ಇಲ್ಲಿ ಒಂದು 6 ತನಕ ತಗೊಂಡಿದ್ದೇನೆ. ಒಂದು 2-3 ಏಲಕ್ಕಿ, ಒಂದು ಟೀ ಸ್ಪೂನ್ ಪೆಪ್ಪರ್, ಒಂದು ಟೀ ಸ್ಪೂನ್ ಜೀರಿಗೆ, ಮತ್ತೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಗ್ರೈಂಡ್ ಮಾಡಿ. ಅದರ ನಂತರ ಇದಕ್ಕೆ 1-2-3 ಟೀ ಸ್ಪೂನ್ ಕ್ಯಾಶ್ಯೂವನ್ನು ಹಾಕಿ ಗ್ರೈಂಡ್ ಮಾಡಿ, ಸ್ವಲ್ಪ ನೀರು ಹಾಕಿ. ಈ ಮಿಕ್ಸ್ಚರ್ ಅನ್ನು ಈಗ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ. ನಮ್ಗೆ ಆ ಚಾಕುಲ್ ಫ್ಲೇಮ್ ಬರ್ಬೇಕಾದ್ರೆ, ಆ ಸ್ಮೆಲ್ ಬರ್ಬೇಕಾದ್ರೆ, ಆ ಫ್ಲೇವರ್ ಬರ್ಬೇಕಾದ್ರೆ, ನಮ್ಮ ಹತ್ರ ಗ್ರಿಲ್ ಇಲ್ಲದಿದ್ರೆ ಹೀಗೆ ನಾವು ಚಾಕಲನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಘೀ ಹಾಕಿ ಹೀಗೆ ಕವರ್ ಮಾಡಿ ಇಡೀರಿ. ನಿಮ್ಗೆ ಒಳ್ಳೆ ಸ್ಮೆಲ್ ಬರ್ತದೆ ಆ ಚಾಕೋಲ್ ಇದು. ಈಗ ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗ್ಬೇಕು. ಫುಲ್ ಚಿಕನ್ ಒಳ್ಳೆ ಕುಕ್ ಆಗಿರ್ಬೇಕು, ಅಷ್ಟುವರೆಗೆ ಫ್ರೈ ಮಾಡಿ. ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಬೇಗ ಬರ್ನ್ ಆಗ್ತದೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಟೆ ಫ್ರೈ ಮಾಡಿ, ಮತ್ತೆ ಕವರ್ ಮಾಡಿ ಫ್ರೈ ಮಾಡಿ. ಆಗ ಒಳಗೆ ತನಕ ಒಳ್ಳೆ ಬೇಯ್ತದೆ. ಅದರ ನಂತರ ನೋಡಿ, ಹೀಗೆ ಗ್ಯಾಸ್ನ ಮೇಲೆ ಇಟ್ಟು ಬರ್ನ್ ಮಾಡಿ. ಸ್ವಲ್ಪ ಜಾಸ್ತಿ ಬರ್ನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಷ್ಟೇ ಸಾಕು. ನಮ್ಮ ಕಲ್ಮಿ ಕಬಾಬ್ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬಹುದು ಇದು. ಸೊ ಟ್ರೈ ಮಾಡಿ ನೋಡಿ. ಇದನ್ನು ಟ್ರೈ ಮಾಡಿ. ಸಂಡೇ ಹಾಗೆ ಚಿಕನ್ ಮಾಡೋದಾದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.